ಹೋಗಮ್ಮ. ಈಗ ನೋಡ್ರಿ ಮುಂಜಾನಕ್ಕೆ ಒಂದು ಸ್ವಲ್ಪ ಸಮೃದ್ಧಿ ಹೊರಗೆ ತಿರ್ಗಾಡ್ತೀನಿ ಫುಲ್ಲ. ಇವತ್ತು ಜ್ವರ ಅದೆಲ್ಲ ಕಡಿಮೆ ಆಗ್ಯಾವ. ಇಲ್ಲೇ ದವಾಖಾನಿಗೆ ಇಲ್ಲಿ ಯಾಕಂದ್ರೆ ಆಕಿ ಬಾತ್ರೂಮಿಗೆ ಹೋಗಂತಂದ್ರೆ ಹೋಗೋಣ ಹೇಳ್ರಿ ಇಲ್ಲಿ. ಅದಕ್ಕೆ ಮತ್ತೆ ಆಕಿ ಹೊರಗೆ ಕರ್ಕೊಂಬಂದ್ರಿ ಬಾತ್ರೂಮಿಗೆ. ಯಾಕಂದ್ರೆ ರೂಢಿ ಇರಲ್ರಿ ಅದಕ್ಕೆ ಬಾತ್ರೂಮಿಗೆ ಹೋಗೋಣ ನೀವು. ಅದಕ್ಕೆ ಮತ್ತೆ ಇಲ್ಲಿ ಹೊರಗೆ ಕರ್ಕೊಂಬಂದಿದ್ದೆ. ಬಾಯ್ಕಡೆ ಬಾ. ಹೋಗಮ್ಮ ಇವತ್ತು ಅಜ್ಜಿ ಬಲ್ಲಿ ಹೋಗಮ್ಮ. ಹೋಗಮ್ಮ ಗಪ್ಪ ಬಾ. ವರ್ಷಗತ್ತಾರ ನಿಂದ್ರಲ್ಲಿ. ಈಗ ಹೋಗಮ್ಮ. ಇಲ್ಲಿ ಕೂಡಮ್ಮ ಹೊರಗೆ. ಈಗ ನೋಡ್ರಿ ಇಲ್ಲೇ ಒಂದು ಸ್ವಲ್ಪ ಅಂದರೆ ಇದು ಹಾಳಿ ಕುಂದಿರ್ತಾರಲ್ರಿ ಇಲ್ಲಿ ನಂಬರ್ ತೊಗೊಂಡವ್ರ ಅಲ್ಲಿ ಕುಂತಿದ್ದೆವು. ಯಾಕಂದ್ರೆ ಒಳಗೆ ಹಳ್ಳು ಕೂತೀವ್ರಿ ನಮ್ಮ ಸಮೃದ್ಧಿ. ಅದಕ್ಕೆ ಇಲ್ಲೇ ಕುಂತಿದ್ದೆವು. ಒಂದು ಸ್ವಲ್ಪ ತಿರುಗಿ ಆಡ್ರಿ. ಬೀಗಿರಿ ಆಗ್ಬಿಡ್ತಾರೆ. ಅದಕ್ಕೆ ಇಲ್ಲೇ ತಿರುಗಾಡ್ಕೋತ ತಿಂತಾಡ್ರಿ. ಒಳಗೆ ಹಳ್ಳ ಕೂತೀವಿ ಭಾಳ ಇಷ್ಟ. ಯಾಕಂದ್ರೆ ಇಂಜೆಕ್ಷನ್ ಅದು ಮಾಡ್ಲಿಕ್ಕೆ ಬರ್ತಾರಲ್ರಿ ಡಾಕ್ಟ್ರುಗಳು. ಅದಕ್ಕೆ ಭಾಳ ಅನಿಸ್ತಾಳ್ರಿ. ಅದಕ್ಕೆ ಒಂದು ಸ್ವಲ್ಪ ತಿರುಗಾಡಿದ್ರಾಯ್ತು. ಮತ್ತು ಇವತ್ತು ಗ್ಲುಕೋಸ್ನೂ ಹಚ್ಚಿಲ್ರಿ ಆಕಿಗೆ ಈಗಿನ. ಅದಕ್ಕೆ ತಿರುಗಾಡ್ಸ್ಕೊಂಬಂದ್ರೈತೆ ಅಂಥೇಳಿ ಇಲ್ಲೇ ತಿರುಗಾಡ್ಸಕತ್ತೀನಿ ರೀ ಆಕಿಗೆ. ಆ ಕಡೆ 2ನೇ ಫ್ಲೋರ್ಗೆ ಹೋದ್ರಿ. ಮತ್ತೀಗ ಅಲ್ಲೊಂದು ಸ್ವಲ್ಪ ಹೊತ್ತು ಕುಂತು ಬಂದು ನೋಡ್ರಿ. ಈಗ ಮಕ್ಕೊಂಡಾಡ್ರಿ. ಈಗ ಅಲ್ಲಿಂದ ಬಂದು ಒಂದು ಸ್ವಲ್ಪ ಹೊತ್ತು ಮಕ್ಕೊಂಡಾಡ್ರಿ. ಟೈಮ್ ಈಗ 9 ಗಂಟೆ ಹಂಗೆ ಆಗ್ಯದ. ಇವತ್ತು ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳ್ರಿ ಸಂಜೆ ಮುಂದೆನ. ಯಾಕಂದ್ರೆ ಆಕ್ಸಿಜನ್ ಅದು ಸಂಜೆ ಮುಂದೆ ತೆಗೆದ್ರಿ. ಆಕ್ಸಿಜನ್ ತೆಗೆದ್ಮೇಲೆ ಒಂದು 5-6 ಗಂಟೆ ನೋಡಿದ್ಮೇಲೆ ಹೇಳ್ತೀವಿ ಅಂತಂದ್ರಿ. ಆಕ್ಸಿಜನ್ ತೆಗೆದ್ರಲ್ಲ ರಾತ್ರಿ. ಈಗ ನೋಡಿಬಿಟ್ಟು ಡಿಸ್ಚಾರ್ಜ್ ಮಾಡ್ತೀವಿ ಅಂತಂದ್ರಿ. ಇಲ್ಲಿ ನೋಡ್ರಿ ಬಣ್ಣದ ಮೀನುಗಳು ನೋಡ್ರಿ ಎಷ್ಟು ಚಂದವ. ನಮ್ಮ ಸಮೃದ್ಧಿ ಇಂಜೆಕ್ಷನ್ ಮಾಡೋಕ್ಕೆ ಬಂದಾಗ ಅದು ಅಳಕ್ರಿ. ಆದರೆ ನಮ್ಮ ಬೆಡ್ ಎಲ್ಲಿತ್ತಪ್ಪ ಅಂತಂದ್ರಿ ಈ ಮೀನಿದ್ದ ಇದು ಏನು ಮೀನಾವಲ್ರಿ ಇದ್ರದ್ದು ತಳಗಿಂದ ಬಾಜು ಬೆಡ್ಡ ನಂಬುದಿತ್ರಿ. ಹಾಗಾಗಿ ಇವು ನೋಡ್ಕೋತ ಕುಂದ್ರಕ್ರಿ ಒಂದು ಸ್ವಲ್ಪ ಹೊತ್ತ. ಆದರೂ ಮನೆ ಕಡೆಗೆ ಭಾಳ ನೆನ್ಸಕ್ರಿ ಈಕಿ. ಬರೀ ಮನೆಗೆ ಹೋಗ್ತೀನಿ ಅಂತ ಹೇಳಕ್ಕಿ. ಇವು ನೋಡ್ರಿ ಎಷ್ಟು ಚಂದ ಅವ್ರಿಗೆ ಮೀನಾ ಅಂತೂ ಕಲರ್ ಆಗಿ. ಆದರೆ ಇವು ಮೀನಾನೇ ಈ ಥರ ಕಲರ್ ಇರ್ತಾವೋ ಅಥವಾ ಏನಾದರೂ ಕಲರ್ ಮಾಡಿರ್ತಾವೆ ಗೊತ್ತಿಲ್ಲ ರೀ ನನಗಂತೂ. ನಿಮಗೆ ಗೊತ್ತಿದ್ದವ್ರೆ ಕಮೆಂಟ್ ಮಾಡಿರಿ. ಯಾಕಂದ್ರೆ ನಾವು ಈ ಥರದ್ದು ಕಲರ್ ಮೀನುಗಳ ಬಜಾರ್ದಾಗ ತರ್ಲಕ್ಕೆ ಹೋದ್ರಂತೂ ಸಿಗೋಂಗಿಲ್ಲ. ಆದರೆ ಈ ರೀತಿ ನೀರೊಳಗೆ ಹಾಕಿ ಇದು ಮಾಡಿರ್ತಾರಲ್ರಿ ದವಾಖಾನಿಗೆ ಹೋದಾಗ ಒಬ್ಬೊಬ್ಬರ ಮನೆ ಒಳಗೂ ಹಾಕಿಡ್ತಾರೆ. ಅವೆಲ್ಲ ಎಲ್ಲ ಥರದ ಕಲರ್ಫುಲ್ಲಾಗಿದ್ದು ಮೀನುಗಳು ಇರ್ತವೆ. ಇವು ನೋಡ್ರಿ ಎಷ್ಟೊಂದು ಕಲರ್ಫುಲ್ಲಾಗಿದ್ದು ಮೀನವ. ಒಂದು ಮೀನ ಅಂತೂ ಸಣ್ಣದರಿ ಅದ. ಫುಲ್ಲು ಗುಲಾಬಿ ಕಲರ್ ರೀ ಅದು ನೋಡಿದ್ರಂತೂ ಫುಲ್ ಸಣ್ಣ ಚಿಕ್ಕಳಂತೂ ಭಾಳ ಇಷ್ಟಪಡ್ತಾರೆ ನೋಡ್ರಿ. ಇಲ್ಲಿ ನೋಡ್ರಿ ಇದು ಗುಲಾಬಿ ಕಲರ್ ಮೀನು. ಇದು ಕಲರ್ ನೋಡ್ರಿ ಎಷ್ಟು ಚಂದ ಅನ್ಸಕತ್ತದ. ಪ್ರತಿ ಒಂದು ಕಲರಿನ ಮೀನು ಅವ ರೀ ಇವು. ಏನು ಚಪ್ಪಲ ತೆಗಿಲಿ ಹಾಕೋಲ್ಲ. ಅಲ್ಲಿ ಚಂದ ಮುತ್ತೆ ತೋರಿಸ್ಬೋದು. ಚಪ್ಪಲ್ ಹಾಕೊಂಡು ಮುತ್ತೆ ಆಯ್ತು ಕಳಿತಿ. ಕಳಿ. ಈಗ ಇನ್ನೇನು ಡಿಸ್ಚಾರ್ಜ್ ಮಾಡ್ತಾರ್ರಿ. ಈಗ ಡಿಸ್ಚಾರ್ಜ್ ಈಗ ಆಟೋ ಕಳಿಸ್ತಾರಂತ ಯಜಮಾನ್ರು. ಅದಕ್ಕೆ ಈಗ ಆಟೋ ಬರತ್ತಿರ್ತ ನಿಂತಿದ್ವಿ. ಡಿಸ್ಚಾರ್ಜ್ ಮುಗಿದ ಎಲ್ಲ ಕಿಸಿದೆಲ್ಲ ರೆಡಿ ಮಾಡ್ಕೊಂಡು ದಿದಿ ಸಮೃದ್ಧಿ. ಈಗ ಆಟೋ ಬಂದ ತಕ್ಷಣ ಹೋಗ್ತೀವ್ರಿ ಮನೆಗೆ. ಇಲ್ಲೇ ಪಿಸ್ಬಿ ಎಲ್ಲ ರೆಡಿ ಮಾಡಿ ಕಟ್ಟಿ ಎಲ್ಲ ಇಟ್ಬಿಡ್ತೀನಿ ರೀ. ಆಟೋ ಬರೋದನ್ನ ತಡ ನೋಡ್ರಿ. ಈಗ ನೋಡ್ರಿ ಇಲ್ಲಿ ಆಟೋ ಕಳ್ಸ್ಯಾರಲ್ರಿ ಯಜಮಾನ್ರು. ಆಟೋದಾಗ ಕುಂತಿದ್ದೇವೆ ರೀ. ಈಗ ಹಾಗೆ ಆಟೋ ಅಂದ್ರೆ ಟ್ಯಾಕ್ಟ್ರಿ ಬಿತ್ತವ್ ನಡೆದವಲ್ರಿ. ಅದಕ್ಕೆ ಡೀಸೆಲ್ ಡಬ್ಬಿಗಳ್ನ ಕಳ್ಸ್ಯಾರಿ ಆಟೋದಾಗ. ಡೀಸೆಲ್ ಡಬ್ಬಿನೂ ತುಂಬ್ಕೊಂಡು ರೀ ಅವ್ರು ಆಟೋದವರು. ಅಂದರೆ ಇವು ನಮ್ಮವೇ ರೀ ಡೀಸೆಲ್ ಡಬ್ಬಿ. ಆದರೆ ಯಜಮಾನ್ರು ಕೊಟ್ಟು ಕಳ್ಸ್ಯಾರಿ ಡೀಸೆಲ್ ತುಂಬ್ಕೊಂಬರ್ರಿ ಹೆಂಗೆ ಅಂತೇಳಿ. ನಮ್ಮ ಕರ್ಕೊಂಡ ಡೀಸೆಲ್ ಡಬ್ಬಿ ತುಂಬ್ಕೊಂಡ ನಡೆದಾರ್ರಿ. ಈಗಿನ ಡೀಸೆಲ್ ಡಬ್ಬಿ ಅದೆಲ್ಲ ತುಂಬ್ಕೊಂಡಾರ. ಈಗ ಹೋಗ್ತೇವ್ರಿ ಮನೆಗೆ. ನೋಡ್ರಿ ಮನೆಗೆ ಬಂದ ಜಳಕ ಅದೆಲ್ಲ ಆಯ್ತು ರೀ. ಮತ್ತು ಆಕಿ ಸಮೃದ್ಧಿಗೆ ಒಂದು ಸ್ವಲ್ಪ ಔಷಧಿ ಹಾಕೋದು ಹಾಕಿ ಮಕ್ಕೋಸಿನ್ರಿ. ಮಕ್ಕೊಂಡಾಳ. ಆಕಿಗೆ ನೀರು ಅದೇನು ಹಾಕಿಲ್ರಿ ಇವತ್ತು. ಯಾಕಂದ್ರೆ ಬ್ಯಾಡ ಅಂಥೇಳಿ ನಾಳೆಗೆ ಹಂಗೆ ಹಾಕಿದ್ರೆ ಇದು ಅಂತೇಳಿ. ಈಗ ಊಟ ಮಾಡ್ತೇವೆ. ಹೊಸ ಹೋಗ್ಯದ ಮೊದಲ ಈಗ ಊಟ ಮಾಡ್ತೇವ್ರಿ ಅವ್ವ ನಾನು. ಆಕಿನೂ ಊಟ ಮಾಡಿ ಮಕ್ಕೊಂಡಾಡ್ರಿ. ಅವ್ರ ಪಪ್ಪನೂ ಮಕ್ಕೊಂಡ್ರಿ. ಆಕಿನೂ ಮಕ್ಕೊಂಡ್ರು. ಅವ್ರಿಗೆ ಹುಷಾರಿಲ್ರಿ ನಮ್ಮ ಯಜಮಾನ್ರಿಗೆ ಭೀ. ಯಾಕಂದ್ರೆ ಇದು ಗಾಳಿನೇ ಸುಮಾರದ ಏನೋ ರೀ. ಎಲ್ಲರಿಗೂ ಹುಷಾರು ತಪ್ಪಲಕತ್ತದ ಇದು. ಯಾಕಂದ್ರೆ ಸಣ್ಣ ಮಳೆ ಬೇರೆ ಚಾಲು ಆಗ್ಯದಲ್ರಿ. ಹಾಗಾಗಿ ಆಗ್ಯದೇನೋ
ಅವ್ರಿಗೆ ಭೀ ಯಜಮಾನ್ರಿಗೆ ಆರಾಮಿಲ್ಲ, ಅವ್ರನ್ನೂ ಮಕ್ಕೊಂಡಾರ್ರಿ, ಗೋಲಿ ತೊಗೊಂಡ. ಈಗ ಸಮೃದ್ಧಿನೂ ಮಕ್ಕೊಂಡಾಳ. ನಾವು ಊಟ ಮಾಡ್ತೇವೆ ರೀ ಅವ್ವ ನಾನು. ಬರ್ರಿ ಫ್ರೆಂಡ್ಸ್, ಊಟ ಮಾಡಮ್ರಿ ಈಗ ಎಲ್ಲರೂ. ನಾವು ಮನೆ ರಾತ್ರಿ ಹೋಗಿದ್ರಿ, ಇನ್ನೊಂದು ದಿನ ಪೂರ್ತಿ ದವಾಖಾನೆ ಒಳಗೆ. ಇವತ್ತು 10 ಗಂಟೆಗೆ ಡಿಸ್ಚಾರ್ಜ್ ಮಾಡಿದವ್ರಿ ಮುಂಜಾನೆ. ಅಂತ ಮನೆಗೆ ಬರೋಷ್ಟೊತ್ತಿಗೆ ಎಲ್ಲ 1 ಗಂಟೆನೇ ಆಯ್ತು ರೀ ಟೈಮ್. ಯಾಕಂದ್ರೆ ಆಟೋ ಕಳಿಸಿದ್ರಲ್ಲ ರೀ ಯಜಮಾನ್ರು, ಆಟೋ ಬರೋಕೆ ಲೇಟ್ ಆಯಿತು. ಯಾಕೆ ನಮಗೂ ಲೇಟ್ ಆಯ್ತು ಬರ್ಲಕ್ಕ. ಈಗ ಹೊಟ್ಟೆ ಅಂತೂ ಹೊಸೋಗಿದ್ರಿ, ಯಾಕಂದ್ರೆ ಹೋಟೆಲ್ದಾಗ ಊಟ ಎಲ್ಲ ಹೊಟ್ಟೆ ತುಂಬಲ್ಲ ಏನಿಲ್ಲ. ನಾಷ್ಟ ಅಂತೂ ಯಾಕಂದ್ರೆ ರೊಟ್ಟಿ ಮತ್ತು ಸಾರಿದ್ರೇ ಹೊಟ್ಟೆ ತುಂಬ್ತದೆ ರೀ. ರೊಟ್ಟಿ ಮುರ್ದಕೊಂಡು ಸಾರು ಹಾಕೊಂಡೆವು ಅಂತಂದ್ರೆ ಬಟ್ಟೆ ಎಲ್ಲ ಹೋಗದ ಅವ ಇಲ್ಲೇ ಮಂಚಕ್ಕೆ ಒಣಗಿಸ್ಯಾಡ್ರಿ. ಮಂಚಕ್ಕೆ ಒಣಗಿಬಿಟ್ಟ ನೋಡ್ರಿ ಬಟ್ಟೆ ಎಲ್ಲ. ಈಗ ನೋಡ್ರಪ್ಪ ಊಟ ಈಗ ಐತ್ರಿ. ಎಲ್ಲಿಗಾರೆ ಹೋದ್ರೆ ಯಾವಾಗಾರೆ ಮನೆಗೆ ಬರ್ತೀವಿ ಅಂತ ಅನ್ನಿಸ್ಬಿಡ್ತದ. ಒಂದೇ ದಿನ ಕಳಿಲಾಕ ಬೇಸರ ಆಗಿತ್ತು ರೀ ದವಾಖಾನೆಗೆ. ಯಾವಾಗ ಮನೆಗೆ ಹೋಗ್ತೀವಿ ಅನ್ನಂಗೆ ಆಗಿಬಿಟ್ಟಿತ್ತು. ಯಾಕಂದ್ರೆ ಹೊಲ್ದಾಗಿಂದ ಗಾಳಿನೇ ಬೇರೆ ರೀ, ವಾತಾವರಣನೇ ಬೇರೆ ಫ್ರೆಶ್ ಆಗಿದ್ದ. ಇನ್ನು ನಮ್ಮ ಸಮೃದ್ಧಿ ಅಂತೂ ಎದ್ದಿಲ್ಲ. ಕೇಳತ್ತಾಗ ನಾನು ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಯಾಕಂದ್ರೆ ದವಾಖಾನೆಯಾಗ ಸಾಕಾಗಿಬಿಟ್ಟಿತ್ತು ರೀ, ಕುಂತು ಅದಕ್ಕೆ ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ ರೀ. ಹಂಗೆ ಬಟ್ಟೆ ಹೋಗ್ಯದೇನಿಲ್ಲ ಅವೆಲ್ಲ ಹೋಗ್ದಾಗ ಕೇಳ ಎದ್ದು ಸಮೃದ್ಧಿ ಎದ್ರಿ ಕಮ್ಮಿ ಜರ ಆಕೆ ಮಕ್ಕೊಂಡ್ಬಿಟ್ಟಾಡ್ರಿ ಜೋಗಿದಾಗ. ಇನ್ನು ಕಮ್ಮಿ ಟಂಕ ನೋಡ್ರಿ. ನಮ್ಮ ಸಮೂಹ ಶಾಲೆಗಿಂತ ಹೊಂಟನ. ಸಮೃದ್ಧಿ ಅಂತ ಅವ್ರ ಅಣ್ಣನ ದಾರಿಗೆ ಕೊತ್ತಿಂತಾಳ. ಯಾಕಂದ್ರೆ 3 ದಿನ ಐತ್ರಿ ಅವ್ನು ಮೂತಿನೊಳದಕ್ಕೆ. ಮಕ್ಕೊಂಡಿದ್ದ ರಾತ್ರಿಗೆ, ಅವಾಗೆ ಹೋಗಿ ನಾವು ಮಕ್ಕೊಂಡಾಗ 11 ಗಂಟೆಗೆ ನಾವು ದವಾಖಾನೆಗೆ ಹೋಗಿದ್ದೆವು. ಸುಮಾರು ಶಾಲೆಗೆ ಹೋಗೋದನ. ಇವತ್ತು ಹೊಂಟನ ಡ್ಯಾನ್ಸ್ ಹಿಡ್ಕೊತ. ಹಾಯ್ ಸಮೂ, ಹೋಗ್ಬಂದ್ರಿ ಶಾಲೆಗೆ ಹೋಗ್ಬಂದ್ರಿ? ಹಾಂ ಹೋಗ್ಬಂದಿ? ಬಂದು ನೋಡಪ್ಪ ನಿಮ್ಮ ಸಮೃದ್ಧಿ. ನೀ ಕರ್ಲಿಕ್ಕೆ ಬಂದಿಲ್ಲ ನಮಗೆ? ನೀ ಕರ್ಲಿಕ್ಕೆ ಬರ್ತೀನಿ ಅಂತ ಹೇಳಿದ್ದಿಲ್ಲ? ನಾವೇ ಬಂದೀವಿ ಆ ಕಡೆ. ಆಟೋ ತೊಗೊಂಬಂದೀವಿ ನೋಡು. ಮತ್ತು ನೀ ಸಾಲಿ ಹೋಗಿದ್ದಿ, ಅದಕ್ಕೆ ಕರ್ಲಿಕ್ಕೆ ಬಂದಿಲ್ಲ. ನಿಂಗೆ ಕರ್ಲಿಕ್ಕೆ ನಾ ಬರ್ಬೇಕು? ಅಮ್ಮು ತಿನ್ಬೇಡವ, ಅವು ಕೊಡ್ಬೇಡವ. ಅವು ಕಡ್ಲಿಟ್ಟು ಎಣ್ಣೆ ಕರಿತಾರೆ ಬೇಡ. ಈಗ ತಗೋ ನಿಮ್ದು ತೆಗಿಬಾವು. ಅವೇ ಆಗ್ತಾನೆ ಈಗ ತಿಲ್ಲಕ ತಂಗಿ ಹೋಗಿ ಸಂಡಿಲ್ಲ ತಂಬ